ಇನ್ನು ಬಳ್ಳಾರಿ ಅಂತೂ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾದಂತಹ ಪಾದಯಾತ್ರೆಯನ್ನ ನೋಡ್ಬಿಟ್ಟಿದೆ. ಅದರಲ್ಲೂ ರೆಡ್ಡಿ ಬ್ರದರ್ಸ್ ವಿರುದ್ಧವಾಗಿ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೆ ಅವರು ವಿರೋಧ ಪಕ್ಷದ ನಾಯಕನಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಟು ಬಳ್ಳಾರಿ ಹೋಗಿ ಒಂದು ಪಾದಯಾತ್ರೆ ನಡೆಸಿದಂಥದ್ದನ್ನ ಕೂಡ ಇನ್ನೂ ಯಾರೋ ಸುಲಭವಾಗಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಈಗ ಸೀನ್ ಚೇಂಜ್ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ರೆಡ್ಡಿ ಬ್ರದರ್ಸ್ ಒಂದು ಪಾದಯಾತ್ರೆ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಶ್ರೀರಾಮುಲು ಅವರ ಜೊತೆಗೂಡಿ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿರುವಂತಹ ಸಮಸ್ಯೆ ಏನು? ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಅವ್ರ ವಿರುದ್ಧವಾಗಿ ಆದಂತ ಪಿತೂರಿ ಅಂತ ಹೇಳ್ಕೊಂಡು ಅವ್ರು ಮಾಡ್ತಾ ಇರುವಂತ ಆರೋಪ. ಇದೇ ವಿಚಾರ ಈಗ ಬಿಜೆಪಿಗೂ ಕೂಡ ಒಂದು ಅಸ್ತ್ರದಂತಾಗಿದ್ದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಪಾದಯಾತ್ರೆ ಹಾಗೆ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಆದ್ರೆ ಈ ಹೋರಾಟದ ವಿಚಾರವಾಗಿ ಬಿಜೆಪಿಯಲ್ಲೇ ಬಹಳಷ್ಟು ಗೊಂದಲಗಳು ಕೂಡ ಇದೆ. ನಾವು ಪಾದಯಾತ್ರೆ ಮಾಡ್ಬೇಕಾ, ಪ್ರತಿಭಟನೆ ಮಾಡ್ಬೇಕಾ, ಸಮಾವೇಶ ಮಾಡ್ಬೇಕಾ ಅನ್ನುವಂಥ ವಿಚಾರವಾಗಿ ನಾಯಕರುಗಳ ನಡುವೆ ಒಮ್ಮತ ಕೂಡ ಮೂಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬನ್ನಿ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಏನ್ ರೂಪುರೇಷೆ ಸಿದ್ಧಪಡಿಸ್ತಾ ಇದೆ ನೋಡೋಣ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದಿಲ್ಲ. ಸಮಾವೇಶದ ನಂತರ ಒಂದು ಪಾದಯಾತ್ರೆ ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು. ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ 17ನೇ ತಾರೀಕು ಮಾಡುವಂತ ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ರಾಜಕೀಯದಲ್ಲಿ ಎಲ್ಲವೂ ಬದಲಾಗ್ತಾನೆ ಇರುತ್ತೆ. ಇವತ್ತು ಒಬ್ಬರ ಕೈಯಲ್ಲಿದ್ದ ಅಸ್ತ್ರ ನಾಳೆ ಎದುರಾಳಿಗಳ ಕೈಯಲ್ಲಿ ಬ್ರಹ್ಮಾಸ್ತ್ರವೇ ಆಗಿಬಿಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಬಳ್ಳಾರಿ ಪಾದಯಾತ್ರೆ. ಈಗ್ಯಾಕೆ ಬಳ್ಳಾರಿ ಪಾದಯಾತ್ರೆ ವಿಚಾರ ಚರ್ಚೆಗೆ ಬಂತು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಪಾದಯಾತ್ರೆ ಇತಿಹಾಸವನ್ನೊಮ್ಮೆ ಕೆಣಕೋಣ. ಅದು 2010ರ ಸಮಯ. ಗಡಿನಾಡಿನ ರೆಡ್ಡಿ ಬ್ರದರ್ಸ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಯಾವ ಲೀಡರ್ಸ್ ಕೂಡ ತೋರಿಸ್ತಾ ಇರಲಿಲ್ಲ. ಗಡಿ ದಣಿಗಳು ರಾಜರಂತೆ ಮೆರಿತಾ ಇದ್ರು. ಆಗ ವಿಧಾನಸಭೆಯಲ್ಲಿ ಟಗರು ಸಿದ್ದರಾಮಯ್ಯ ಗುಟುರು ಹಾಕಿದ್ರು. ಬಳ್ಳಾರಿಗೆ ಕಾಲಿಡಿ ನೋಡೋಣ ಎಂಬ ಸವಾಲನ್ನ ಸ್ವೀಕರಿಸಿದ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಿ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದ್ರು. ಅದನ್ನೇ ಇವತ್ತು ಪುನರುಚ್ಚರಿಸಿರುವ ಸಿಎಂ ಅವತ್ತು ಪಾದಯಾತ್ರೆ ಯಾಕೆ ಮಾಡಿದೆ ಅನ್ನೋದನ್ನ ಹೇಳಿದ್ದಾರೆ. ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು. ಏನ್ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್, ಮತ್ತೆ ಇಲ್ಲೀಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ರು, ಯಡಿಯೂರಪ್ಪ ಮೈ ಮೇಲೆ ಬಿದ್ರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಆದ್ರೆ ರಾಜಕೀಯ ಸನ್ನಿವೇಶ ಈಗ ಬದಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿದ್ದಾರೆ. ಜನಾರ್ದನ್ ರೆಡ್ಡಿ ಹತ್ಯೆಗೆ ಕಾಂಗ್ರೆಸ್ನಿಂದ ಸಂಚು ನಡೆದಿತ್ತು ಅನ್ನೋ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಇದೆಲ್ಲವನ್ನ ಮುಂದಿಟ್ಟ ಜನಾರ್ದನ್ ರೆಡ್ಡಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದೇ ತಿಂಗಳು 17ನೇ ತಾರೀಕು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸಿದ್ದು ಸರ್ಕಾರದ ವಿರುದ್ಧವೇ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಸ್ತ್ರ ಹೂಡಿ ಪಾದಯಾತ್ರೆಗೆ ಚಿಂತನೆ ನಡೆಸಿದೆ. ಸರ್ಕಾರದ ವಿರುದ್ಧ ರಣಕಹಳೆಗೆ ರೆಡ್ಡಿ ರಾಮುಲು ಸಜ್ಜಾಗಿದ್ದಾರೆ. ಬಳ್ಳಾರಿಗೆ ಪಾದಯಾತ್ರೆ ಮಾಡಲು ಬಿಜೆಪಿ ಬಿಗ್ ಪ್ಲಾನ್ ಮಾಡ್ತಿದೆ. ಮೂಲಗಳ ಪ್ರಕಾರ ಬಳ್ಳಾರಿ ಪಾದಯಾತ್ರೆ ಕಾರ್ಯಕ್ರಮ ಬಹುತೇಕ ಪಕ್ಕ. ದೆಹಲಿ ನಾಯಕರಿಂದ ಒಪ್ಪಿಗೆ ಬಳಿಕ ಪಾದಯಾತ್ರೆ ಘೋಷಣೆ ಮಾಡಲಾಗುತ್ತೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ. ಮಾಡ್ಲಿ ಪಾಪ, ಮಾಡ್ಲಿ, ಬೇಡ. ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ. ಅವ್ರ ಹೆಂಡತಿ ಸೋತಿದ್ದಾರೆ. ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮುತುವರ್ಜಿ ವಹಿಸಿದೆಯಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದೆ ಅಂತ ರೆಡ್ಡಿ ಹೇಳಿದ್ರು. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ 4-5 ಜನ ಪಾದಯಾತ್ರೆ ಮಾಡಬೇಕಷ್ಟೇ ಅಂತ ಲೇವಡಿ ಮಾಡಿದ್ರು. ಅಧ್ಯಕ್ಷರು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ. ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಲಿ, ಸಂತೋಷ ಮಾಡ್ಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗ್ಲಿ. ಹಿಂಗೆ ಇಶ್ಯೂ ಬೇಸ್ಡ್ ಜನರ ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕಷ್ಟೇ.
ಈ ಮಧ್ಯೆ ಪಾದಯಾತ್ರೆಯೋ ಬರೀ ಸಮಾವೇಶವೋ ಅನ್ನೋದು ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ರೆಡ್ಡಿ ಪಾದಯಾತ್ರೆ ಮಾಡ್ತೀವಿ ಅಂತಿದ್ರೆ ಆರ್ ಅಶೋಕ್ ಸಮಾವೇಶ ಅಷ್ಟೇ ಅಂತ ಹೇಳ್ತಿದ್ದಾರೆ. ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ ಇನ್ನೊಂದಾಗಲಿ ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರ್ ಆಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ಬಳ್ಳಾರಿಯಲ್ಲೇ ನಾವು ದೊಡ್ಡ ಹೋರಾಟವನ್ನು 17ನೇ ತಾರೀಕು ಮಾಡುವಂಥ ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದ್ದೀವಿ. ಇಲ್ಲ ಸಮಾವೇಶ ಆ ಥರದ್ದು 4-5 ಸಮಾವೇಶಗಳು ಈಗಾಗಲೇ ತೀರ್ಮಾನ ಆಗಿದೆ. ರಾಜಕೀಯ ಜಟಾಪಟಿಯ ನಡುವೆ ಜನಾರ್ದನ್ ರೆಡ್ಡಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗಲಭೆಯಲ್ಲಿ ರಾಮುಲುಗೆ ಹೊಡೀರಿ ಅನ್ನೋ ದೃಶ್ಯವನ್ನ ಬಿಡುಗಡೆಗೊಳಿಸಿ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಪ್ರಮೋದ್, TV9 ಬೆಂಗಳೂರು.